ಸರ್, ಈಗ ಬೆಂಗಳೂರು ನಗರದ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಇದೆ ಅಂತ ನಮ್ಮ ಹತ್ರ ಹೇಳಿದ್ವಲ್ಲ. ಸಿಟಿ ಮಾರ್ಕೆಟು ನೀವೆಲ್ಲ ಓಡಾಡಿರ್ತೀರಿ. ಆ ಸಿಟಿ ಮಾರ್ಕೆಟ್ ಸರ್ಕಲಲ್ಲಿ ಎಷ್ಟೊಂದು ಟ್ರಾಫಿಕ್ ಜಂಜಾಟ ಇರುತ್ತಲ್ಲ, ಆ ಟ್ರಾಫಿಕ್ ಜಂಜಾಟವನ್ನು ಕೇವಲ ಒಂದು ವಾರದೊಳಗಡೆ ಕಡಿಮೆ ಖರ್ಚಲ್ಲಿ ಒಂದು ವಾರದೊಳಗಡೆ ಇನ್ನೆಂದೂ ಕೂಡ ಸಿಟಿ ಮಾರ್ಕೆಟ್ ಸರ್ಕಲಲ್ಲಿ ಟ್ರಾಫಿಕ್ ಇಲ್ದಂಗೆ ಮಾಡ್ಬೋದು. ಅದನ್ನು ನಿಮ್ಗೆ ಉದಾಹರಣೆ ಮಾಡ್ತೀನಿ ನೋಡಿ. ಬಹುಮುಖ್ಯವಾಗಿ ನೋಡಿ, ನೀವು ನಿಂತಿದ್ದೀರ ನೋಡಿರಿ, ಇದು ನೀವು ನೋಡ್ತಾ ಇರೋದು ಇದು ವಿಕ್ಟೋರಿಯಾ ಆಸ್ಪತ್ರೆ ಕಡೆಯಿಂದ ಬರುವಂಥ ವಾಹನಗಳು. ಇದು ವಿಭಾಗ 3 ವಿಭಾಗ. ಮತ್ತು ಈ ಕಡೆ ಟೌನ್ ಹಾಲ್ ಕಡೆಯಿಂದ ಈ ಕಡೆ ಎಡಗಡೆ ಹೋದರೆ ಕಲಾಸಿಪಾಳ್ಯ ಕಡೆ ಹೋಗುತ್ತೆ. ನೇರವಾಗಿ ಹೋಗಿ ಬಲಗಡೆ ತಿರುವನ್ನ ತಗೊಂಡ್ರೆ ಇವರು ಟವಿನಿ ರೋಡು ಮತ್ತು ಜೊತೆಗೆ ಮತ್ತೆ ಬಲ ತಿರುವನ್ನ ಟರ್ನ್ ತಗೊಂಡ್ರೆ ಮತ್ತೆ ಜೊತೆಗೆ ಟೌನ್ ಹಾಲ್ ಕಡೆ ಹೋಗುವಂಥದ್ದು. ಮತ್ತು ಇಲ್ಲಿಂದ ನೇರವಾಗಿ ಚಾಮರಾಜಪೇಟೆ ಕಡೆಗೆ ನೇರವಾಗಿ ಹೋದರೆ ಕೆಳಗಡೆ ಚಾಮರಾಜಪೇಟೆ ಕಡೆ ಹೋಗೋದು. ಮತ್ತು ಮೇಲೆ ಹತ್ತಿ ಹೋದರೆ ಮೇಲ್ಗಡೆಗೆ ಇದು ಫ್ಲೈಓವರ್ ಹತ್ತನ್ನು ಹೋಗುವಂಥದ್ದು. ಇಲ್ಲಿ ಇದು ಸಮಸ್ಯೆ. ಇದು ಈಗ ನಾನು ಆಗಲೇ ಒಂದು ಮಾತು ಹೇಳಿದೆ, ಟ್ರಾಫಿಕ್ ಸಮಸ್ಯೆಗಳಿಗೆ ವಾಹನಗಳ ಸಂಖ್ಯೆ ಹೆಚ್ಚಾಗಿರೋದಲ್ಲ, ರಸ್ತೆ ಅಗಲ ಇಲ್ಲ ಅನ್ನೋದು ಅಲ್ಲ. ಪ್ರತಿಯೊಂದು ವೃತ್ತಗಳಲ್ಲಿ ವಾಹನಗಳು ಸಿಗ್ನಲ್ ಬಿಟ್ಟಾಗ ವೇಗವಾಗಿ ಕಡಿಮೆ ಸಮಯದಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗದೇ ಇರೋದೇ ಈ ಎಲ್ಲ ಸಮಸ್ಯೆ ಕಾರಣ. ಅದಕ್ಕೆ ನಾವೇನು ಮಾಡಿದ್ದೀವಿ, ಒಂದು ಉದಾಹರಣೆ ಏನು ಕೊಟ್ಟಿದ್ದೀವಿ ಅಂದರೆ, ವಾಹನಗಳು ಸರಾಗವಾಗಿ ಹೋಗಬೇಕಾದ್ರೆ ನೇರವಾಗಿರುವಂಥ ವಾಹನಗಳು ಸರಾಗವಾಗಿ ವೇಗವಾಗಿ ಹೋಗ್ತವೆ. ಅದೇ ಮತ್ತು ಎಡ ಬಲ ತಿರುವನ್ನ ತಿಳ್ಕೊಳ್ಳೋಂಥ ಜಾಗದಲ್ಲಿ ವಾಹನಗಳು ನಿಧಾನ ಆಗ್ತವೆ. ಯಾಕಂತಂದರೆ ಕಡಿದಾಗಿ ರಸ್ತೆ ಇರುತ್ತೆ, ಅದನ್ನು ವಿಶಾಲವಾಗಿ ಕಟ್ ಮಾಡಿ ಬಂದಂಥ ವಾಹನಗಳು ಎಡಗಡೆ ವೇಗವಾಗಿ ಹೋಗಲಿಕ್ಕೆ ಫಸ್ಟ್ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಜೊತೆಗೆ ಇಲ್ಲಿ ನಾನು 3 ವಿಭಾಗ ಯಾಕೆ ಮಾಡಿದ್ದೀನಿ ಅಂದರೆ, ಸರ್ ಈಗ ಇಲ್ಲೊಂದು ಓಪನ್ ಮಾಡಿದ್ವಿ, ವಿಕ್ಟೋರಿಯಾ ಆಸ್ಪತ್ರೆ ಕಾಂಪೌಂಡನ್ನು ಇಲ್ಲೊಂದು ಓಪನ್ ಮಾಡೋದು, ಗೇಟ್ ಹಾಕಿ ಇಲ್ಲಿ ಜನಗಳು ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಏನು ಮಾಡ್ಬೋದು ಅಂದರೆ, ನೋಡಿ ಎಲ್ಲ 4 ದಿಕ್ಕಿನಲ್ಲೂ ಕೂಡ ಇದರಲ್ಲಿ ಸುರಂಗ ಪಾದಚಾರಿ ಮಾರ್ಗ ಮಾಡಿದ್ದಾರೆ. ಆ ಸುರಂಗ ಪಾದಚಾರಿ ಮಾರ್ಗ ಮಾಡಿರೋದ್ರಿಂದ ಈ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ರೆ ಇಲ್ಲೇ ಸುರಂಗ ಪಾದಚಾರಿಗೆ ಮಾರ್ಗ ಇದೆ. ಇಲ್ಲಿ ಬಂದವರು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗೋರು ಕೆಳಗಡೆ ಬಂದು ಇದೇ ಜಾಗದಲ್ಲಿ ಸುರಂಗ ಮಾರ್ಗ ಇರೋದ್ರಿಂದ, ಪಾದಚಾರಿ ಮಾರ್ಗ ಇರೋದ್ರಿಂದ ಇಲ್ಲಿಂದ ಬಂದು ನೇರವಾಗಿ ಇವರು ವಿಕ್ಟೋರಿಯಾ ಆಸ್ಪತ್ರೆಗೆ ರೋಗಿಗಳು ಒಳಗಡೆ ಹೊರಟೋದ್ರೆ ಇಷ್ಟು ದೂರ ಹೋಗಿ ಆ ಪಾದಚಾರಿ ಮಾರ್ಗದ ಮೇಲೆ ಒತ್ತಡ ಬೇರೆ ಇದೆ, ಅಲ್ಲಿ ಮುಂದೆ ಬೇರೆ ಕೋಟೆ ಜಾಗದಲ್ಲಿ ಪಾದಚಾರಿ ಮಾರ್ಗ ತುಂಬ ಚಿಕ್ಕತಿರೋದ್ರಿಂದ ಇಲ್ಲೇ ಹೋಗಿ ಮತ್ತು ಇಲ್ಲೇ ವಾಪಸ್ ಬರೋ ಥರ ಅವಕಾಶ ಮಾಡಿಕೊಟ್ರೆ ಈ ಪಾದಚಾರಿ ಮಾರ್ಗದ ಮೇಲೆ ಇರುವಂಥ ರಸ್ತೆಯ ಒತ್ತಡವನ್ನು ಕಡಿಮೆ ಮಾಡ್ಬೋದು, ಒಂದು ಪಾಯಿಂಟು. ಮತ್ತು ಇವನ್ನೆಲ್ಲ ವಿಭಾಗ ಮಾಡೋದ್ರ ಮೂಲಕ ವಾಹನಗಳು ಕಡಿಮೆ ಸಮಯದಲ್ಲಿ ಎಡಗಡೆ ಹೋಗ್ಲಿಕ್ಕೆ ಅನುಕೂಲ ಆಯಿತು. ಅದಾದಮೇಲೆ ನೋಡಿ, ಈ ಕಡೆ ಈ ಎಡಭಾಗದಲ್ಲಿ ಹೋದರೆ ಇಲ್ಲಿ ಕಲಾಸಿಪಾಳ್ಯ ಕಡೆ ಹೋಗುವಂಥದ್ದು. ಇಲ್ಲಿ ಕಲಾಸಿಪಾಳ್ಯದ ಬಸ್ಸುಗಳು ಇಲ್ಲಿ ಬಂದವು, ಎಡಗಡೆ ಬಂದವು, ಈ ಮುಂದೆ ನಿಲ್ಲಿಸ್ಬಿಡ್ತಾರೆ. ಅದನ್ನು ಈ ವಾಹನಗಳ ಬಸ್ಸುಗಳು ಒಂದು ಸ್ವಲ್ಪ ಮುಂದೆ ಬಸ್ ಸ್ಟ್ಯಾಂಡನ್ನು ಮುಂದಕ್ಕೆ ಇದು ಮಾಡಿ ಈ ಜಾಗದಲ್ಲಿ ಬಸ್ಗಳು ಇಲ್ಲಿ ನಿಂತ್ಕೊಳ್ಳೋ ಥರ ಮಾಡಿದ್ರೆ, ಈ ಬಸ್ಗಳು ಹೊರಗಡೆ ಹೋಗೋ ಅವಕಾಶ ಮಾಡಿದ್ರೆ, ಈಗಿರೋ ವ್ಯವಸ್ಥೆಯಲ್ಲಿ ಏನು ಮಾಡ್ತೇವೆ, ಬಸ್ಗಳು ಇಲ್ಲೇ ನಿಲ್ಲಿಸೋದ್ರಿಂದ ಹಿಂದ್ಗಡೆ ಈ ಎಲ್ಲ ವಾಹನಗಳಿಗೂ ಕೂಡ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಈ ಬಸ್ ಸ್ಟ್ಯಾಂಡನ್ನು ಸ್ವಲ್ಪ ಮುಂದಕ್ಕೆ ಮಾಡೋದ್ರ ಮೂಲಕ ಈ ಬಸ್ಸು ತಡೆಯಾಗೋದನ್ನು ತಡೆಗಟ್ಬೋದು ಒಂದು. ಮತ್ತು ಈಗ ಈ ರಸ್ತೆ ಟೌನ್ ಹಾಲ್ ಕಡೆಯಿಂದ ಬಂದಂಥ ವಾಹನಗಳು ಎಡಭಾಗದಲ್ಲಿ ಕಲಾಸಿಪಾಳ್ಯ ಕಡೆ ಹೋಗ್ತವೆ. ಈ ಮುಂದೆ ಬರುವಂಥ ವಾಹನಗಳಲ್ಲಿ ಇಲ್ಲಿ ಈಗಿರೋ ವ್ಯವಸ್ಥೆಯಲ್ಲಿ ಬಲಗಡೆ ಅವೆನ್ಯೂ ರಸ್ತೆ ಕಡೆ ಹೋಗುವು ಮತ್ತು ತಿರುಗಿ ಇದು ಕಡೆ ಟೌನ್ ಹಾಲ್ ಕಡೆ ಹೋಗೋ ವಾಹನಗಳೆಲ್ಲವೂ ಕೂಡ ಇಷ್ಟೇ ಜಾಗದಲ್ಲಿ ಬಂದು ನಿಂತ್ಕೊಂಡು ಸಿಗ್ನಲ್ ಬಿಟ್ಟಾಗ ನಿಧಾನವಾಗಿ ಚಲಿಸ್ತವೆ ಗಾಡಿಗಳು. ಅದರಿಂದ ವಾಹನ ಸಂಚಾರ ತುಂಬ ದಟ್ಟಣೆ ಕಾರಣ ಆಗಿದೆ. ಅದಕ್ಕೆ ನಾವು ಮಾಡಬೇಕು ಕೆಲಸ ಇಲ್ಲಿ ಮುಖ್ಯವಾಗಿ ಈ ನೇರವಾಗಿ ಮತ್ತು ಫ್ಲೈಓವರ್ ಮೇಲೆ ದಾಟಿ ಹೋಗುವಂಥ ವಾಹನಗಳು ಮಾತ್ರ ಈಗಿರೋ ವಿಭಾಗದಲ್ಲಿ ಬಿಟ್ಟು ಮಧ್ಯದಲ್ಲಿ ಒಂದು ವಿಭಾಗವನ್ನು ಮಾಡೋದ್ರ ಮೂಲಕ ಎಡಭಾಗದಲ್ಲಿ ಇರುವಂಥ ವಿಭಾಗದಲ್ಲಿ ವಾಹನಗಳು ನೇರವಾಗಿ ಹೋಗಿ ಫ್ಲೈಓವರನ್ನ ಮೇಲೆ ಹತ್ತೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಬಲಭಾಗದಲ್ಲಿರುವಂಥ ಜಾಗದಲ್ಲಿ ನೇರವಾಗಿ ಕೆಳಮಾರ್ಗದಲ್ಲಿ ಫ್ಲೈಓವರ್ ಕೆಳಗಡೆ ನೇರವಾಗಿ ಚಾಮರಾಜಪೇಟೆ ಕಡೆ ಮೈಸೂರು ರಸ್ತೆ ಕಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಇಲ್ಲಿ ನೋಡಿ, ಈ ಒಂದು ಡಿವೈಡರ್ ಇದೆ ಗೊತ್ತಾ, ಇದು ಈ ಪಿಲ್ಲರ್ ಮತ್ತು ಡಿವೈಡರ್ ಇದೆಯಲ್ಲ, ಡಿವೈಡ್ರಲ್ಲಿ ಈ ಜಾಗದಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಈ ಡಿವೈಡರ್ನ ಓಪನ್ ಮಾಡಿ ಇಲ್ಲಿ ಬಂದಂಥ ಟೌನ್ ಹಾಲ್ ಕಡೆಯಿಂದ ಬಂದಂಥ ವಾಹನಗಳು ಅವೆನ್ಯೂ ರಸ್ತೆ ಮತ್ತು ಜೊತೆಗೆ ವಾಪಸ್ ತಿರುಗಿ ಟೌನ್ ಹಾಲ್ ಕಡೆ ಹೋಗುವಂಥ ವಾಹನಗಳಿಗೆ ಈ ಜಾಗದಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಈ ಸಿಗ್ನಲ್ ಬಿಟ್ಟಾಗ ಈ ವಾಹನಗಳು ಚಲಿಸಿ ಯಾವುದು ಅಡೆತಡೆ ಇಲ್ಲದೆ ಬಲಗಡೆ ಹೋಗಲಿಕ್ಕೆ ಅವೆನ್ಯೂ ರಸ್ತೆ ಕಡೆ ಮತ್ತು ಟೌನ್ ಹಾಲ್ ಕಡೆ ಹೋಗಲಿಕ್ಕೆ ಇದೊಂದು ಜಸ್ಟ್ ಒಂದೇ ಒಂದು ಮಧ್ಯೆ ಡಿವೈಡರ್ ತೆಗೆದ್ರೆ ಸಾಕು. ಮತ್ತು ಈ ಕಡೆನೂ ಅಷ್ಟೇ, ಪ್ರಸ್ತುತ ಇರುವಂಥ ವ್ಯವಸ್ಥೆಯಲ್ಲಿ ಬಲಗಡೆಯಿಂದ ಬರ್ತಾವಲ್ಲ ವಾಹನಗಳು, ಮೈಸೂರು ರಸ್ತೆ ಕಡೆಯಿಂದ ಬರುವಂಥ ವಾಹನಗಳು, ಎಲ್ಲ ವಾಹನಗಳು ಎಡಗಡೆ ಹೋಗುವಂಥ ಟೌನ್ ಹಾಲ್ ಕಡೆ ಹೋಗುವಂಥ ವಾಹನಗಳು ಮತ್ತು ಜೊತೆಗೆ ಈ ಕಡೆ ಅವೆನ್ಯೂ ರಸ್ತೆ ಕಡೆ ಹೋಗುವಂಥ ವಾಹನಗಳು ಮತ್ತು ಬಲಗಡೆ ಕಲಾಸಿಪಾಳ್ಯ ಕಡೆ ಹೋಗುವ ವಾಹನಗಳು ಎಲ್ಲ ಒಂದೇ ಸಾಲಲ್ಲಿ ಬಂದು ನಿಧಾನವಾಗಿ ಇಲ್ಲಿಂದ ತಿರುವನ್ನು ಪಡ್ಕೋತವೆ. ಆದರೆ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಇಲ್ಲಿ ಪಿಲ್ಲರ್ ಇರೋದ್ರಿಂದ ಪಿಲ್ಲರ್ನ ಮುಂದೆ ಬಂದು ದಾಟಿ ಬಲಗಡೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಬಲಕ್ಕೆ ಕಲಾಸಿಪಾಳ್ಯ ಮತ್ತು ವಾಪಸ್ಸು ಟರ್ನ ತಗೊಂಡು
ಅವರು ಮತ್ತೆ ಚಾಮರಾಜಪೇಟೆ ಕಡೆ ಹೋಗೋ ತರಕಾರಿ ಅಂಗಡಿಗಳಿಂದ ಬಂದಿರೋರೆಲ್ಲರೂ ಮಾರ್ಕೆಟಿಂದ ಬಂದಿರೋರೆಲ್ಲ ವಾಪಸ್ ಹೋಗಲಿಕ್ಕೆ ಈ ಜಾಗವನ್ನು ಓಪನ್ ಮಾಡಿ ಸರಾಗವಾಗಿ ವೇಗವಾಗಿ ಅವು ಕಲಾಸಿಪಾಳ್ಯ ಕಡೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಮುಖ್ಯವಾಗಿ ಇಲ್ಲಿ ಉದ್ಭವ ಗಣಪತಿ ದೇವಸ್ಥಾನ ಅಂತ ಒಂದಿದೆ. ಆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಬಾಗೆ ಮರ ಇದೆ. ಆ ಬಾಗೆ ಮರದ ಸುತ್ತ ಜಾಗದಲ್ಲಿ ವಿಶಾಲವಾಗಿ ಖಾಲಿ ಜಾಗ ಇದೆ. ಆ ಜಾಗವನ್ನು ಕ್ಲೀನ್ ಮಾಡಿ ಇಲ್ಲಿಂದ ಮೈಸೂರು ರಸ್ತೆ ಕಡೆಯಿಂದ ಬಂದಂಥ ವಾಹನಗಳು ಮತ್ತು ಮಾರುಕಟ್ಟೆ ಕಡೆಯಿಂದ ಬಂದು ಅವಿನ್ಯೂ ರಸ್ತೆ ಮತ್ತು ಟೌನಲ್ಲಿ ಕಡೆ ಹೋಗುವಂಥ ವಾಹನಗಳು ಈ ಎಡಭಾಗದಲ್ಲೇ ನಿಂತುಕೊಂಡು ಸಿಗ್ನಲ್ ಬಿಟ್ಟ ತಕ್ಷಣ ಕೇವಲ 30-35 ಸೆಕೆಂಡ್ಗಳಲ್ಲಿ ವಾಹನಗಳು ಸರಾಗವಾಗಿ ಯಾವುದೇ ಅಡೆತಡೆ ಇಲ್ಲದೆ ಅಡಚಣೆ ಇಲ್ಲದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಸಿಂಪಲ್ಲು ಒಂದು ಟ್ಯಾಕ್ಟ್ರು ಒಂದು JCB ಇಷ್ಟರಲ್ಲಿ ಈ ಮಾರ್ಕೆಟು ಟ್ರಾಫಿಕನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ. ಇದನ್ನು ಬೇಕಾದ್ರೆ ನಾವು ಆ ಜಾಗದಲ್ಲಿ ನೀವು ಹೋಗಿ ನಿಂತ್ಕೊಂಡು ನೋಡಿದ್ರೂ ಆ ಜಾಗ ತೋರಿಸೇ ಬರೀ 3 ದಿನದಲ್ಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಬರೀ 3 ದಿನದಲ್ಲಿ 50 to 60% ಟ್ರಾಫಿಕ್ ಕ್ಲಿಯರ್ ಮಾಡ್ಬೋದು. ಒಂದು ವಾರದೊಳಗಡೆ ಆ ಜಾಗದಲ್ಲಿ ಟ್ರಾಫಿಕ್ಕೇ ಇಲ್ದಂಗೆ ಮಾಡಲಿಕ್ಕೆ ಸಾಧ್ಯ. ಅಷ್ಟು ಸರಳಾದ ಮಾರ್ಗದ ಮೂಲಕ ಸಿಟಿ ಮಾರ್ಕೆಟ್ ಸರ್ಕಲನ್ನು ಟ್ರಾಫಿಕ್ ಮುಕ್ತ ಸರ್ಕಲ್ನಾಗಿ ಮಾಡಲಿಕ್ಕೆ ಸಾಧ್ಯ.